ನಮಸ್ಕಾರ ರೀ ಜವಾರಿ ಮಂದಿ. ನಾ ತಂದಿರೋ ರೆಸಿಪಿ ಏನಂದ್ರೆ ಜಾಮೂನು. ಬರೀ ಜಾಮೂನ್ ಅಲ್ರಿ, ಗೆಣಸಿನ ಜಾಮೂನ್ ತಂದೀನಿ ನೋಡಿರಿ ನಾನು. ನೋಡಿ ಟ್ರೈ ಮಾಡಿರಿ ನೀವೊಂದು ಸಲ. ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತಂದು. ಜಾಮೂನ್ಗಿಂತ ಡಬಲ್ ಟೇಸ್ಟ್ ಇರ್ತದೆ ನೋಡಿರಿ ಇದು ಗೆಣಸಿನ ಜಾಮೂನು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದೇ ರೀತಿ ಬೇರೆ ಬೇರೆ ಅಡುಗೆ ನಿಮಗೆ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿ ಯಾವ ರೀತಿ ಜಾಮೂನ್ ಬಂದಿದೆ ಅಂತ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಫುಲ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿರಿ. ಈಗ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರನ್ರಿ. ಚೆನ್ನಾಗಿರೋ ಗೆಣಸು ತೊಗೊರಿ, 1 ಅಥವಾ 2 ತೊಗೊರಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಮೇಲೆ. ನೋಡಿ ಇದನ್ನ ಚೆನ್ನಾಗಿ ಸ್ವಚ್ಛಾಗಿ ನೀರಾಗಿ ತೊಳಿಬೇಕ್ರಿ. ಫಸ್ಟ್ ತೊಳೆದಾದ್ಮೇಲೆ ಇದೇನು ಮಾಡಿರಿ, ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ, ಅಂದರೆ ಸಣ್ಣದಾಗಿ ಅಂದರೆ 2 ಪೀಸ್ ಮಾಡಿ ಅಷ್ಟೇ. ಪೀಸ್ ಮಾಡಿ ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದು ಮುಳುಗಂಗೆ ಅಷ್ಟೇ ಒಂದೆರಡು ವಿಸಲ್ ಹೊಡಿಸ್ರಿ ಸಾಕು. ವಿಸಲ್ ಹೊಡಿಸಿಂದ ಇದೆಲ್ಲ ಕೆಳಗೆ ಬಂದಿರ್ತವೆ. ಬೇಕಂದ್ರೆ ಕುಕ್ಕರ್ ಮಾಡಿದ್ರೆ ನೀವು ಹಾಗೆ ಕಡೆಗೂ ಇಡ್ಬೋದು. ನೋಡಿ ನಾ ಕುಕ್ಕರ್ನ ಬಿಸಿನ ಎಷ್ಟು ಬೆಂದಿದ್ದಾವಾಗಲೇ ಬಿಸಿ ಇದ್ದಿದ್ದು. ಈಗ ಇದು ಸೈಡಿಗೆ ಎತ್ತಿಟ್ಕೊಂಡ್ರಿ. ಈಗ ಪಾಕ ಮಾಡ್ಕೊಳನ್ರಿ. ಯಾವ ರೀತಿ ಮಾಡೋದು, ನಾನು 1 ಕಪ್ ಸಕ್ಕರೆ ತೊಗೊಂಡೇನ್ರಿ, 1 ಕಪ್ ನೀರು ತೊಗೊತೇನೆ ರೀ. ಇದಕ್ಕೆ ಈಗ ಪಾಕ ಮಾಡಂಬರ್ರಿ. ನೋಡಿರಿ ನಾನು ಪಾಕಕ್ಕೆ ರೆಡಿ ಮಾಡ್ಕೊಳತ್ತೇನೆ. 1 ಕಪ್ ಸಕ್ಕರೆ ಹಾಕೇನ್ರಿ ನಾನು. 1 ಕಪ್ ಸಕ್ಕರೆಗೆ ನಾನು 1 ಕಪ್ ನೀರು ಹಾಕೇನ್ರಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರ್ಬೇಕು. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರಗ್ಬೇಕ್ರಿ ಸಕ್ಕರೆ. ಕರ್ಗಿಂದ ಆದಮೇಲೆ ಒಂದು ಸ್ವಲ್ಪ 2 ಏಲಕ್ಕಿ ತೊಗೊಂಡ್ರಿ ನಾನು. ಇದನ್ನ ಸಣ್ಣದಾಗಿ ಜಜ್ಕೋಬೇಕ್ರಿ. ಏಲಕ್ಕಿನ ಜಜ್ಕೊಂಡು ಹಾಕಬೇಕು. ಈ ಲೋ ಫ್ಲೇಮಲ್ಲಿಟ್ಟು ಪಾಕ ರೆಡಿ ಮಾಡ್ಕೋಬೇಕ್ರಿ. ಇದನ್ನ ಈ ಥರ ಗಟ್ಟಿನೂ ಇರಬಾರ್ದು, ನೀರು ಹಂಗೂ ಇರಬಾರ್ದು. ಪಾಕ ಒಂದು ಹವಣಿ ಇರಬೇಕು. ಆ ರೀತಿ ಪಾಕ ಮಾಡ್ಕೊತ ಕೈ ಆಡಿಸ್ಕೊತ ಇರಬೇಕು. ಅಷ್ಟೊತ್ತಿಗೆ ನಮ್ದು ಈ ಕಡೆ ನಾವು ಗೆಣಸು ಇಟ್ಟಿದ್ವಲ್ಲ ಅದು ಆರೈತಿಲ್ಲ ಅಂತ ನೋಡ್ಕೊಂಬರನ್ರಿ. ಇದು ನಮ್ಮ ಗೆಣಸು ಈಗ ಕಂಪ್ಲೀಟ್ ಆರೈದ್ರಿ. ಇದರ ಮೇಲಿನ ಸಿಪ್ಪಿ ಕಂಪ್ಲೀಟ್ ತೆಗಿಬೇಕ್ರಿ. ಈಗ ಕೈಲೇನ ಬರ್ತೈತಿ, ಪಿಲ್ಲರ್ ಎಲ್ಲ ತೊಗೊಂಡು ಯೂಸ್ ಮಾಡ್ಬೋದು. ಕೈಲೇನ ತೆಗೆದು ಚಲೋ ನೋಡಿರಿ. ಕೈಲೇ ತೆಗಿಬೇಕು. ಈ ಕಡೆ ನಮ್ಮ ಸಕ್ರೆ ಪಾಕ ಆಯಿತು ಅಂತ ನಾನು ನೋಡ್ಕೊಂಬರನ್ರಿ. ಸಕ್ರೆ ಪಾಕ ನಮ್ದು ಆಗೈತ್ರಿ. ನೋಡಿ ಕಂಪ್ಲೀಟ್ ಸಕ್ರೆ ಪಾಕ ಆಗೈತಿ. ಇದು ತಣ್ಣಗೆ ಮಾಡೋಕೆ ಒಂದು ಸೈಡ್ ಇಡನ್ರಿ. ಇಟ್ಟಿದ್ದಾದ್ಮೇಲೆ ಚಂದಾಗ ಸಿಪ್ಪಿ ತಗೋಬೇಕ್ರಿ. ಸಿಪ್ಪಿ ತಗೊಂಡು ಆದಮೇಲೆ ನಾನು ಇದಕ್ಕೆ ಏನೇನು ಹಾಕ್ತೇನೆ ಅಂತ ಇವಾಗ ನಿಮ್ಗೆ ಹೇಳ್ತೇನೆ ರೀ. ಚಂದ ಸಿಪ್ಪಿ ತಗೊಂಡು ಆದಮೇಲೆ ಇದನ್ನ ಒಂದು ತಾಟಿಗೆ ಎತ್ತಿಟ್ಕೊರಿ. ಬೇರೆ ತಾಟಿಗೆ ತೊಗೋರಿ. ಬೇರೆ ತಾಟಿ ತೊಗೊಂಡು ಇದನ್ನ ಚೆನ್ನಾಗಿ ಕೈಲಿ ಅಥವಾ ಲೋಟದಿಲ್ಲ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಮಾಡ್ಬೇಕ್ರಿ. ಕೈಗೆಲ್ಲ ಅಂಟು ಬಿಡ್ತೈತಿ. ಅದಾದಮೇಲೆ ನಾನಿಲ್ಲಿ 1 ಕಪ್ ಹಾಲಿನ ಪೌಡ್ರ್, ನಂದಿನಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ರೀ. ಹಾಲಿನ ಪೌಡ್ರ್ ಇಟ್ಟಿಟ್ಟು ಸ್ವಲ್ಪ ಹಾಕೋಂತ ಕಲಿಸ್ಕೊಂತ ಬರ್ಬೇಕ್ರಿ. ಗೊತ್ತಾಗಲ್ಲ ಮಕ್ಳು ಹಾಕಿದ್ರೆ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮಾಡಿದ್ರೆ ಕೈಗೆ ಅಂಟೋದೆಲ್ಲ, ಕೈನೂ ಹೊಲಸಾಗಲ್ಲ ನೀವು. ನೋಡಿ ಸಾಫ್ಟಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಂಗೆ ನಾದ್ಬೇಕು ನೋಡಿರಿ. ಚಂದಾಗ ನಾದ್ಬೇಕಂದ್ರೆ ತೀರ ನಾದದಲ್ರಿ, ಸಾಫ್ಟಾಗಿ ನಾದ್ಬೇಕ್ರಿ. ಹಿಟ್ಟು ಹಂಗೆ ಸಾಫ್ಟ್ ಬರಬೇಕು, ಆ ಥರ ನಾದಬೇಕು. ನಿಮ್ಮ ಕೈಲೇ ನಾದಕ್ಕಾಗಲಿಲ್ಲ ಅಂದ್ರೆ ಒಂದು ಸಣ್ಣದು ಲೋಟನ ಅಥವಾ ಏನದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಲೋಟದಿಲ್ಲೇನೋ ಹಿಂಗೆ ನಾದ್ಕೊಂತ ಬಂದ್ರೆ ಇನ್ನೂ ಸಾಫ್ಟಾಗಿ ಬರ್ತೈತೆ ರೀ ಅದು ಹಿಟ್ಟು. ಇದು ಹಿಂಗೆ ನಾ ಮಾಡತ್ತ ನೋಡ್ರಿ. ಈ ಥರ ಮಾಡಿರಿ, ಸಾಫ್ಟಾಗಿ ಬರ್ತೈತಿ. ಗಂಟೂ ಇರಲ್ಲ, ಏನೂ ಇರಲ್ಲ. ಇದೆಲ್ಲ ಹಿಟ್ಟು ಹಿಂಗೆ ನಾದ್ಕೊಂತ ಒಂದು ಸಾಫ್ಟ್ ಆಕದ್ರಿ. ಆಟ ಹಿಟ್ಟು ಹಾಕ್ಕೊಂತ ಬರ್ಬೇಕ್ರಿ. ಈಗ ನೋಡ್ರಿ ನಾನು ಸಾಫ್ಟಾಗಿ ಹಿಂಗೆ ಬಂದೈತೆ ಹಿಟ್ಟು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್, ರೌಂಡ್ ಬೇಕಾದರೆ ರೌಂಡು, ಈ ಥರ ಬೇಕಾದರೆ ಈ ಥರ ನಾನು ಮಾಡಿದ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಮಾಡಿ ಫಸ್ಟು ಎತ್ತಿಟ್ಕೋಬೇಕ್ರಿ. ಎತ್ತಿಟ್ಕೊಂಡು ಆದಮೇಲೆ ಒಂದು ಸೈಡ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಬೇಕ್ರಿ.
ಈ ಎಣ್ಣೆ ಕಾಯೋದ್ರಾಗ ನಮ್ಮದು ಇದು ಜಾಮೂನು ಮಾಡೋದು ಮುಗಿತೈತಿ. ಇವಾಗ ನಾವು ನೋಡಿರಿ ಎಣ್ಣೆ ಕಾದತ್ರಿ ನಮ್ದು. ಇವಾಗ ಜಾಮೂನು ಹಾಕ್ತೇನೆ ಒಂದೊಂದೇ ನಾನು. ಈ ಜಾಮೂನು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಬೇಕು ನೋಡಿರಿ. ಲೋ ಫ್ಲೇಮಲ್ಲಿ ಇಟ್ಟೇ ಇಲ್ಲಾಂದ್ರೆ ಎಲ್ಲ ಸೀದ್ ಹೋಗಿ ಕೆಟ್ಬಿಡ್ತಾವೆ ರೀ ಜಾಮೂನು, ತಿನ್ನೋಕೆ ಬರಲ್ಲ, ಹಂಗಾಕವು. ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹೊಳ್ಸ್ಕೊತ ಬರ್ಬೇಕು ರೀ. ಆ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಹೊಳ್ಸ್ಬೇಕು ರೀ. ಅವು ಕಲರ್ ಚೇಂಜ್ ಆಗ್ತಾವೆ ರೀ, ಅಲ್ಲಿ ಮಟ್ಟ ಹೊಳ್ಸ್ಕೋತಾ ಇರ್ಬೇಕು ರೀ. ಇವಾಗ ನೋಡಿರಿ ಗೋಲ್ಡನ್ ಬ್ರೌನ್ ಬಂದವು. ಇನ್ನು ಸ್ವಲ್ಪ ಇವು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾವು ಹೊಳ್ಸ್ಕೋತಾ ಇರ್ಬೇಕು, ಇಲ್ಲ ಸೀದ್ ಬಿಡ್ತಾವೆ. ಇನ್ನು ಸ್ವಲ್ಪ ಕೆಂಪಾಗಬೇಕು ರೀ. ಕೆಂಪಾಗಂಗೆ ಹೊಳ್ಸ್ಕೊತ ಇದ್ದು ಹಿಂಡ್ಕೊತ ಇರಬೇಕು. ಈಗ ನೋಡಿ ಕಂಪ್ಲೀಟಾಗಿ ನಮ್ಮ ಕೆಂಪಾಗಿದ್ದವು. ನೋಡಿ ಈ ರೀತಿ ಬಂದಮೇಲೆ ತೆಗಿಬೇಕು ಎಣ್ಣೆ. ಇವಾಗ ಸಕ್ಕರೆ ಪಾಕ ಹೆಂಗಿದ್ರು ಆರಿರ್ತೈತಲ್ಲ ರೀ, ಬಿಸಿ ಜಾಮೂನ ಅದ್ರ ಸಕ್ಕರೆ ಪಾಕದಲ್ಲಿ ಹಾಕಿಬಿಡ್ಬೇಕು ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಜಾಮೂನ್ಗೂ ಮಸ್ತ್ ಬಂದಿದ್ದಾವೆ ನೋಡಿರಿ. ನೀವು ಟ್ರೈ ಮಾಡಿರಿ ನಿಮ್ಮ ಮನೇಲಿ, ಮಸ್ತ್ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ ರೀ. ಇವಾಗ ನಾನು ಇದನ್ನ ಸಕ್ಕರೆ ಪಾಕದಾಗ ಹಾಕ್ತೇನೆ ನೋಡಿರಿ. ಸಕ್ಕರೆ ಪಾಕದಾಗ ಹಾಕಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮೇಲೊಂದು ಪ್ಲೇಟ್ ಅಥವಾ ಏನಾದರೂ ಮೇಲೆ ಮುಚ್ಚಿ 1 ತಾಸು ಬಿಡ್ಬೇಕು ರೀ. ಮಿನಿಮಮ್ 1 ತಾಸು ಬಿಡ್ಬೇಕು ರೀ. ಎಲ್ಲ ಹಿಡ್ಕೋಬೇಕಲ್ಲ ಸಕ್ಕರೆ ಪಾಕ. ಹಿಡ್ಕೊಂಡು ಆದಮೇಲೆ ನೋಡಿರಿ ಇವಾಗ ನಮ್ಮದು 1 ತಾಸು ಆದಮೇಲೆ ನಾನು ನಿಮ್ಗೆ ತೋರ್ಸಾತೀನಿ ನೋಡಿ ಯಾವ ರೀತಿ ಹಿಡ್ಕೊಂಡಾವು ಅಂತಂದು. ಎಷ್ಟು ಸಾಫ್ಟಾಗಿ ಬಂದಾವ ಅಂದ್ರೆ ಟೇಸ್ಟ್ ಮಾತ್ರ ಅದ್ಭುತ ರೀ. ಮಸ್ತ್ ಇರ್ತೈತೆ ರೀ ಟೇಸ್ಟ್. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ. ಸಾಫ್ಟಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನಿಮ್ಗೆ ತೋರಿಸ್ತೇನೆ ನೋಡಿರಿ. ಈಗ ಒಂದು ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ, ಗೆಣಸು ಯಾರು ಮಕ್ಕಳು ತಿನ್ನಲ್ಲ, ಈ ರೀತಿ ಜಾಮೂನು ಮಾಡಿಕೊಟ್ಬಿಡ್ರಿ. ಆರೋಗ್ಯಕ್ಕೂ ಒಳ್ಳೆಯದು, ಸ್ವೀಟಿಗೂ ಆಗುತ್ತೆ, ಗೆಣಸು ತಿಂತಾರೆ. ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗಿತ್ತೆ ಅಂತ. ಥ್ಯಾಂಕ್ ಯು.